ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಒಂದು ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದ್ರ ಹೆಸರು ಏನು ಅಂತ ನಾನು ಇವಾಗ ಹೇಳಲ್ಲ, ಆಮೇಲೆ ಹೇಳ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಪ್ಲೀಸ್ ಫುಲ್ ವಿಡಿಯೋ ನೋಡಿ ಅಂತ ಕೇಳ್ಕೊತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ಬೆಲ್ ಬಟನ್. ಏನು ಮಾಡ್ತಿದ್ಯಾ ಚೀನಿಯಲ್ಲಿ? ಆಪಲ್ ತಗೊಂತಿದ್ಯಾ? ಹಾಂ, ಇಡು. ಅದರಲ್ಲಿ ಇಟ್ಕೊಂಡು ಕೆಳಗಡೆ ಇಳಿ ಮೊದಲು. ಇವಾಗ ಏನು ಮಾಡ್ಬೇಕು? ಆ್ಯಪಲ್ ಏನು ಮಾಡಬೇಕು? ಆ್ಯಪಲಲ್ಲಿ ಏನಾದರೂ ಮಾಡಿಕೊಡ್ಬೇಕಾ? ಓಕೆ, ಕೊಡು. ಓಕೆ, ಇದರಲ್ಲಿ ಏನು ಮಾಡೋಣ? ಹಲ್ವಾ ಮಾಡಿಕೊಡ್ಲಾ? ಹಲ್ವಾ ಮಾಡಿಕೊಡ್ಲಾ? ಆ್ಯಪಲ್ ಹಲ್ವಾ ಮಾಡಿಕೊಡ್ಲಾ? ಹಾಂ, ಓಕೆ. ಹಲ್ವಾ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಇವಾಗ. ಓಕೆ, ಸ್ಟಿಕ್ಕರ್ದಿಯಾ? ಹಾಂ, ಓಕೆ. ನಾನು ಸ್ಟಿಕ್ಕರ್ ತೆಗೆದ್ಬಿಟ್ಟು ತೊಳೆದು ಹಲ್ವಾ ಮಾಡ್ತೀನಿ, ಓಕೆನಾ? ಹಲ್ವಾ ಮಾಡಿಕೊಡ್ಲಾ ಇವಾಗ? ತಿಂತೀಯಾ? ಓಕೆ. ಸ್ಟಾರ್ಟ್ ಮಾಡಲಾ ಹಲ್ವಾ ಮಾಡೋಕ್ಕೆ? ಹಾಂ, ಓಕೆ. ಬನ್ನಿ, ಹಲ್ವಾ ಮಾಡ್ಬೇಕಂತ ನನ್ನ ಮಗ ಹಲ್ವಾ ಮಾಡು ಅಂತ ಹೇಳಿದ್ದಾನೆ ಆ್ಯಪಲಲ್ಲಿ. ಬನ್ನಿ, ಹಲ್ವಾ ಮಾಡಿ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಓಕೆ, ಇವಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂತ. ಇವಾಗ ನಾವು ಈ ವಿಡಿಯೋದಲ್ಲಿ ಆ್ಯಪಲ್ ಹಲ್ವನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ 4 ಆ್ಯಪಲ್ನ ತೊಗೊಂಡಿದ್ದೀನಿ. ತೊಗೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ಬಟ್ಟೆಯಿಂದ ಕ್ಲೀನಾಗಿ ಒರೆಸ್ಕೊಂಡು ಇದನ್ನು ತುರಿಬೇಕು. ಆ್ಯಪಲ್ನ ತುರಿಬೇಕು. ನಾನಿಲ್ಲಿ ಫುಲ್ಲು ತುರಿದು ಇಟ್ಕೊತೀನಿ. ಇವಾಗ ನೀವು ನೋಡಿ, ಬೇಕಂದರೆ ಸಿಪ್ಪೆ ಸಮೇತ ತುರ್ಕೊಬೋದು. ಇಲ್ಲ, ನಂಗೆ ಸಿಪ್ಪೆ ಬೇಡ ಅಂದರೆ ಸಿಪ್ಪೆ ಬಿಟ್ಟು ಸಿಪ್ಪೆನ ಸಪ್ರೇಟಾಗಿ ತೆಗೆದುಬಿಟ್ಟು ಆಮೇಲೆ ನೀವು ತುರಿದು ಇಟ್ಕೊಬೋದು. ನಾನು ಸಿಪ್ಪೆ ಸಮೇತನ ಹಾಕ್ಕೊತಾ ಇದ್ದೀನಿ. ಆ್ಯಪಲ್ ಹಲ್ವಾ ಒಂದು ಹೆಲ್ದಿ ಫುಡ್ಡು. ಇದು ಮಕ್ಕಳಿಗೆ ಮಾಡಿಕೊಡ್ಬೇಕು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನಾನು ಇಲ್ಲಿ ಎಲ್ಲನೂ ತುರಿದು ಇಟ್ಕೊಂಡಿದ್ದೀನಿ. 4 ಆ್ಯಪಲ್ನ ಈ ರೀತಿ ನಾನು ತುರಿದು ಇಟ್ಕೊಂಡಿದ್ದೀನಿ ಸಿಪ್ಪೆ ಸಮೇತ. ನೋಡಿ, ಇವಾಗ ಇದನ್ನು ತುಂಬ ಹೊತ್ತು ಬಿಡಬಾರ್ದು. ತುಂಬ ಹೊತ್ತು ಬಿಟ್ಟರೆ ಕೆಂಪಗಾಗ್ಬಿಡುತ್ತೆ, ಆಮೇಲೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ, ಒಂಥರ ಆಗಿಬಿಡುತ್ತೆ. ಇದನ್ನು ತುರಿದ ತಕ್ಷಣವೇ ಮಾಡಬೇಕು. ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಫ್ಯಾನ್ ಥರ ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕಿ ಇವಾಗ ನಾನು ತುರಿದಿರೋಂಥ ಎಲ್ಲ ಆ್ಯಪಲ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫುಲ್ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದರಲ್ಲಿ ನೀರಿನ ಅಂಶ ಏನಿದೆಯೋ ಅದೆಲ್ಲನೂ ಹೋಗೋವರೆಗೂ ಫುಲ್ ಒಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತಳ ಹಿಡಿದಿರೋ ಥರ ನೋಡಿಕೊಂಡು ಚೆನ್ನಾಗಿ ಮಧ್ಯ ಮಧ್ಯ ಕೈ ಆಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಒಂದು ಹೆಲ್ದಿ ಫುಡ್ ಆಗಿರೋದ್ರಿಂದ ಆ್ಯಪಲ್ಲು, ಅದರಲ್ಲೂ ಮಕ್ಕಳು ಹಾಗೆ ಕೊಟ್ಟರೆ ತಿನ್ನೋದಿಲ್ಲ ಅಲ್ವಾ? ಅದಕ್ಕೆ ನಾವು ಈ ರೀತಿ ಆ್ಯಪಲಲ್ಲಿ ಬೇರೆ ಬೇರೆ ಏನಾದರೂ ರೆಸಿಪಿಗಳನ್ನ ಮಾಡಿ ಕೊಡ್ತಾಯಿದ್ರೆ ಅವ್ರಿಗೂ ಒಂದು ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ. ಈ ಥರ ಎಲ್ಲ ಮಾಡಿಕೊಡಿ. ನಿಮ್ಮ ಮನೇಲೂ ಮಕ್ಕಳಿದ್ರೆ ಮಾಡಿಕೊಡಿ, ಅವರು ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟ್ ನಾನಿಲ್ಲಿ ಹಲ್ವಾ ಮಾಡೋಕ್ಕೆ ಅಂತಲೇ ಡ್ರೈ ಫ್ರೂಟ್ಸ್ನ ಇಟ್ಕೊಂಡಿದ್ದೀನಿ, ಅದನ್ನು ಫ್ರೈ ಮಾಡಿ ಹಾಕ್ಕೊಳ್ಳೋಕ್ಕೆ. ಆಮೇಲೆ ನಾನಿಲ್ಲಿ 1 ಕಪ್ ಹಾಲು ಮತ್ತು ಅರ್ಧ ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಜೊತೆಗೆ ನಾನು ತುಪ್ಪ ತೊಗೊಂಡಿದ್ದೀನಿ. ನೀವು ನೋಡಿರ್ಬೋದು, ನಾನು 1 ಸ್ಪೂನಷ್ಟು ತುಪ್ಪನ ನಾನು ಆವಾಗಲೇ ಹಾಕ್ಕೊಂಡಿದ್ದೆ. ಮತ್ತು ನಾನು ಡ್ರೈ ಫ್ರೂಟ್ಸ್ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊತೀನಿ ಅಷ್ಟೇ. ಇದಕ್ಕೆ ತುಪ್ಪನೂ ಜಾಸ್ತಿ ಬೇಕಾಗಲ್ಲ. ನೀವು ಬೇಕಂದರೆ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಬೋದು. ನಾನಿಲ್ಲಿ 2 ಸ್ಪೂನ್ ತುಪ್ಪ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಸಕ್ಕರೆ ಹಾಕಿ ಚೆನ್ನಾಗೆಲ್ಲ ಕೈ ಆಡಿಕೊಂಡು ಆಮೇಲೆ ಇವಾಗ 1 ಕಪ್ ಗಟ್ಟಿ ಹಾಲನ್ನ ತೊಗೊಂಡಿದ್ದೀನಿ ನಾನು. ಗಟ್ಟಿ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫುಲ್ಲು ಗಟ್ಟಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಪುಟ್ಟ ಮಕ್ಕಳಿದ್ರೆ ಈ ಥರ ಮಾಡಿಕೊಡಿ. ಹಣ್ಣು ಕೊಟ್ಟರೆ ಹಂಗೆ ಯಾರೂ ತಿನ್ನೋದಿಲ್ಲ. ಈ ರೀತಿ ಹಲ್ವಾ ಥರ ಮಾಡಿಕೊಟ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಯಾರಾದರೂ ನಿಮ್ಮ ಮನೆಗೆ ಗೆಸ್ಟ್ ಬಂದಾಗ ಈಸಿಯಾಗಿ ಆದಷ್ಟು ಬೇಗನೆ ಈ ಥರನೂ ಮಾಡಿಕೊಡ್ಬೋದು. ಬೇರೆ ಬೇರೆ ಸ್ವೀಟ್ಗಳನ್ನ ಯಾವ ರೀತಿ ಮಾಡೋದು ಅಂತ ಟೈಮ್ ತೊಗೊಂಡು ಮಾಡ್ತೀವಲ್ವ, ಅಷ್ಟು ಟೈಮು ಹಿಡಿಸಲ್ಲ ಇದು. ಏನಿಲ್ಲ ಅಂದರೆ ಒಂದು 10ರಿಂದ 15 ನಿಮಿಷದಲ್ಲಿ ಈ ರೆಸಿಪಿನ ನಾವು ಮಾಡ್ಕೊಂಬಿಡ್ಬೋದು. ಆಮೇಲೆ ನಾನು ಇನ್ನೊಂದು ಸೈಡಲ್ಲಿ ಒಗ್ಗರಣೆ ಪಾತ್ರೆ ಇಟ್ಕೊಂಡು ಒಗ್ಗರಣೆ ಹಾಕ್ತೀವಲ್ವ, ಅದು ಆ ಥರದ್ದು ಚಿಕ್ಕದೊಂದು ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಬಾದಾಮಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ಬಾದಾಮಿನ ಹಾಕಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ಆಮೇಲೆ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ದ್ರಾಕ್ಷಿನ ನಾನು ಕೊನೆಯಲ್ಲಿ ಗ್ಯಾಸೆಲ್ಲ ಫ್ಲೇಮ್ ಆಫ್ ಮಾಡಿ ಆಮೇಲೆ ಆ ಬಿಸಿ ಇರುತ್ತಲ್ಲ, ಆ ಬಿಸಿನಲ್ಲೇ ಫ್ರೈ ಮಾಡ್ಕೊತೀನಿ. ನಾನು ನನ್ನ ಮಕ್ಕಳು 6 ತಿಂಗಳಿಂದ 2 ವರ್ಷ ಮಕ್ಕಳು ಇರೋವರೆಗೂ ಈ ರೀತಿ ಎಲ್ಲ ಮಾಡಿ ತಿನ್ನಿಸಿದ್ದೀನಿ. ಯಾಕಂದರೆ ಬರೀ ಹಣ್ಣು ಕೊಟ್ಟರೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಆ್ಯಪಲಲ್ಲಿ ಹಲ್ವಾ ಮಾಡಿ ತಿನ್ನಿಸಿದ್ದೆ. ಅದಕ್ಕೆ ನಾನು ಈ ವಿಡಿಯೋನ ನಿಮಗೆ ತೋರಿಸ್ಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಇದನ್ನು ಇವಾಗ ಗಟ್ಟಿಯಾಗಿದೆ ನೋಡಿ. ಇವಾಗ ನೋಡಿ, ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಗಟ್ಟಿಯಾಗಿರುತ್ತಲ್ವ. ಇದಕ್ಕೆ ನಾನು ಇದನ್ನ ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಕೊಂಡು ಇನ್ನೊಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇಲ್ಲಿ ಆ್ಯಪಲ್ ಹಲ್ವಾ ರೆಡಿ ಆಗುತ್ತೆ.
ಓಕೆ, ನೋಡಿದ್ರಿ ಅಲ್ವಾ ಆ್ಯಪಲ್ ಹಲ್ವಾ ಎಷ್ಟು ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು ಅಂತ. ನಿಮ್ಮ ಮನೇಲಿ ಆ್ಯಪಲ್ ಇದ್ದರೆ ಮಕ್ಕಳು ತಿಂತಾಯಿಲ್ಲ ಅಂದರೆ ಈ ರೀತಿ ಮಾಡಿಕೊಡಿ, ತಿಂತಾರೆ. ಆಮೇಲೆ ನಾನು ಮಾಡಿರೋದು 2-3 ಜನ ಕ್ವಾಂಟಿಟಿಯಲ್ಲಿ ತಿನ್ನೋ ಥರ ಮಾಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ಮಾಡ್ಕೋಬೋದು. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ. ಹಾಗೆ ಹೊಸಬ್ರು ಯಾರಾದರೂ ನಮ್ಮ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಅವಾಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ. ಆವಾಗ ನೀವು ನಮ್ಮ ವೀಡಿಯೋಸ್ನ ನೋಡ್ಬೋದು ಅಂತ ಹೇಳ್ತಾ, ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಬರ್ತೀನಿ. ಬಾಯ್. ಇವಾಗ ಹಲ್ವಾ ರೆಡಿಯಾಗಿದೆ, ಸರ್ವ್ ಮಾಡಿದ್ದೀನಿ ಪ್ಲೇಟ್ಗೆ. ಬನ್ನಿ ಮಕ್ಕಳಿಗೆ ಕೊಡೋಣ, ಮಕ್ಕಳು ಏನು ಹೇಳ್ತಾರೆ ತಿಂದ್ಬಿಟ್ಟು ಅಂತ ಕೇಳೋಣ. ಆ್ಯಪಲ್ ಹಲ್ವಾ ರೆಡಿ, ಬಿಸಿ ಇದೆ. ಇರು ಅಕ್ಕ ಕೈಯಲ್ಲಿ ಕೊಡ್ತೀನಿ, ತಗೋ ಹಿಡ್ಕೊ, ತಗೋ. ಬಿಸಿ ಇದೆ, ಸ್ವಲ್ಪ ಉಪ್ಕೊಂಡು ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ಬೇಕು, ಓಕೆನಾ? ಇರು ತಿನ್ನಿಸ್ತಾಳೆ ನಿಂಗೂ. ಹೆಂಗಿದೆ ಟೇಸ್ಟ್? ಹೆಂಗಿದೆ? ಸೂಪರ್ ಆಯ್ತಾ? ಚೆನ್ನಾಗೈತಾ? ಬರೀ ಸೂಪರ್ ಆಯ್ತಾ? ಬರೀ ಚೆನ್ನಾಗೈತಾ ಸೂಪರಾಗೈತಾ? ಬರೀ ಚೆನ್ನಾಗೈತಾ? ನೀನು ತಿನ್ನು, ತಿಂದ್ಬಿಟ್ಟು ಹೇಳು. ಚೆನ್ನಾಗೈತಾ ಟೇಸ್ಟು? ಸಿಹಿ ಆಯ್ತಾ ಅಥವಾ ಏನು ಸಪ್ಪಾಗೈತಾ? ಟೇಸ್ಟ್ ಚೆನ್ನಾಗೈತಾ? ಚಿನ್ನ ಇಷ್ಟ ಆಯ್ತಾ ನಿಂಗೆ? ಚಿನ್ನ ನಿಂಗೆ ಇಷ್ಟ ಆಯ್ತಾ ಅದು ಅಲ್ವಾ? ಆ್ಯಪಲ್ ಹಲ್ವಾ ಇಷ್ಟ ಆಯ್ತಾ? ಆ್ಯಪಲ್ ಹಲ್ವಾ ಇಷ್ಟ ಆಯ್ತಾ? ಚೆನ್ನಾಗೈತಾ? ಓಕೆ, ಹೇಳಿ ಇವಾಗ. ಚೆನ್ನಾಗಿದೆ. ಆ್ಯಪಲ್ ಹಲ್ವಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಮ್ಮ. ಇದೇ ಥರ ಹೊಸ ರೆಸಿಪೀಸ್ ಬರ್ತಾ ಇರುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ, ಬಾಯ್ ಹೇಳಿ. Thank you for watching.